ಇತ್ತೀಚೆಗೆ ನಿಮಗೆ ಗೊತ್ತಿರಬಹುದು, ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಟ್ರೆಂಡ್ ಆಗ್ತಿದೆ. ಯಾವುದಂದ್ರೆ ಕೊಟ್ಟಿಯೂರಿನ ದೇವಸ್ಥಾನದ ಬಗ್ಗೆ. ಅಲ್ಲಿ ವ್ಯವಸ್ಥೆ ಸರಿ ಇಲ್ಲ, ಅಲ್ಲಿ ಹಾಗಂತೆ ಹೀಗಂತೆ. ಕೊಟ್ಟಿಯೂರಿನ ಇತಿಹಾಸ ಮತ್ತು ಅದರ ಪ್ರಾಮುಖ್ಯತೆ ನಿಮಗೆ ಗೊತ್ತಿರಬೇಕು. ಬ್ರಹ್ಮನ ಮಾನಸ ಪುತ್ರ ಪ್ರಜಾಪತಿ ದಕ್ಷ ಮಹಾರಾಜ ತನ್ನ ಮಗಳಾದ ಸತಿದೇವಿಯನ್ನ ಕೈಲಾಸದ ಅಧಿಪತಿ ಶಿವನಿಗೆ ಮದುವೆ ಮಾಡಿಕೊಟ್ಟಿರ್ತಾನೆ. ಅಪ್ಪ ದೊಡ್ಡ ಯಾಗ ಮಾಡ್ತಿದ್ದಾರೆ, ನಾವಿಬ್ರು ಹೋಗಿ ಬರೋಣ ಅಂತಾಳೆ. ಆಗ ಶಿವ ಹೇಳ್ತಾನೆ, ಇಲ್ಲ, ಕರೀದೆ ನಾನು ಎಲ್ಲಿಗೂ ಬರೋನಲ್ಲ ಅಂತ. ಅವಮಾನ ಮಾಡಿರೋದು ತಾನು ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸುವ ತನ್ನ ಗಂಡ ಪರಶಿವ. ದಕ್ಷ ಯಜ್ಞಕುಂಡಕ್ಕೆ ಆಕೆ ಹಾರಿ ತನ್ನ ದೇಹವನ್ನ ತ್ಯಾಗ ಮಾಡ್ತಾಳೆ. ಕೈಲಾಸದಿಂದ ಹೊರಟ ವೀರಭದ್ರ ಬಂದು ನಿಂತದ್ದೇ ದಕ್ಷನ ಯಜ್ಞಶಾಲೆಯಲ್ಲಿ. ತಲೆಯನ್ನ ಕಡಿದು ಉರಿತಾ ಇರುವ ಯಜ್ಞಕುಂಡಕ್ಕೆ ಆತನ ತಲೆಯನ್ನ ಹಾಕ್ತಾನೆ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪಯಣ ವಿತ್ ಪ್ರಶಾಂತ್. ಇವತ್ತು ನಾನು ಹೊಸ ಒಂದು ಟಾಪಿಕ್ ಇಟ್ಕೊಂಡು ಬಂದಿದ್ದೇನೆ. ಇತ್ತೀಚೆಗೆ ನಿಮಗೆ ಗೊತ್ತಿರಬಹುದು, ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಟ್ರೆಂಡ್ ಆಗ್ತಿದೆ. ಯಾವುದಂದ್ರೆ ಕೊಟ್ಟಿಯೂರಿನ ದೇವಸ್ಥಾನದ ಬಗ್ಗೆ. ಅಲ್ಲಿ ವ್ಯವಸ್ಥೆ ಸರಿ ಇಲ್ಲ, ಅಲ್ಲಿ ಹಾಗಂತೆ ಹೀಗಂತೆ ಕೇರಳದವರು ದೌರ್ಜನ್ಯ ಮಾಡ್ತಿದ್ದಾರೆ. ಅದನ್ನು ನೀವು ಕೇಳಿರಬಹುದು. ಬಟ್ ಅದೆಲ್ಲವನ್ನು ನಂಬುವ ಮೊದಲು ನಿಮಗೆ ಕೊಟ್ಟಿಯೂರಿನ ಇತಿಹಾಸ ಮತ್ತು ಅದರ ಪ್ರಾಮುಖ್ಯತೆ ನಿಮಗೆ ಗೊತ್ತಿರಬೇಕು. ಸೊ ಅದನ್ನು ಈ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡೋ ಪ್ರಯತ್ನ ಮಾಡ್ತೇನೆ. ಯಾರಾದರೂ ಮೊದಲನೇ ಬಾರಿ ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ. ಲೆಟ್ಸ್ ಬಿಗಿನ್ ವಿತ್ ದಿ ಟಾಪಿಕ್. ಈ ಕೊಟ್ಟಿಯೂರು ಇರುವಂಥದ್ದು ಕೇರಳದ ಪಶ್ಚಿಮ ಘಟ್ಟದ ಕಾಡಿನಲ್ಲಿರುವ ಬಾವಲಿ ನದಿಯ ತಟದಲ್ಲಿ. ಮತ್ತು ಈ ದೇವಸ್ಥಾನ ವರ್ಷದ 28 ದಿನಗಳ ಕಾಲ ಮಾತ್ರ ಓಪನ್ ಇರ್ತದೆ. ಈ ವರ್ಷ ಮೇ 23ಕ್ಕೆ ಓಪನ್ ಆಗಿದೆ, ಜೂನ್ 24ಕ್ಕೆ ಕ್ಲೋಸ್ ಆಗ್ತದೆ. ಮತ್ತು ಇಲ್ಲಿನ ಶಿವಲಿಂಗ ಸ್ವಯಂಭೂ ಅಂದರೆ ಸ್ವಯಂ ಉದ್ಭವ ಲಿಂಗವಾಗಿದ್ದು, ಇನ್ನು ಏನು ಗರ್ಭಗುಡಿ ಏನಿದೆ ಅದು ತಾತ್ಕಾಲಿಕವಾದ ನಿರ್ಮಾಣವಾಗಿರ್ತದೆ. ಈ ತಾಳೆಗರಿಯಿಂದ ಹೊದಿಕೆಯನ್ನು ಮಾಡಿ ಗರ್ಭಗುಡಿಯನ್ನು ನಿರ್ಮಾಣ ಮಾಡಿರ್ತಾರೆ. ಈ 28 ದಿನಗಳು ಆದ ನಂತರ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಈ ತಾಳೆಗರಿಯಲ್ಲಿ ನಿರ್ಮಾಣ ಮಾಡಿದ ಈ ಏನು ಹೊದಿಕೆಯಿಂದ ಮಾಡಿದ ಏನು ಗರ್ಭಗುಡಿ ಏನಿದೆ ಅದನ್ನು ಅದೇ ಬಾವಲಿ ನದಿಯಲ್ಲಿ ವಿಸರ್ಜನೆ ಮಾಡ್ತಾರೆ. ಮತ್ತು 11 ತಿಂಗಳು ಒಂದು ನರಪಿಳ್ಳೆ ಸಹ ಆ ಪ್ರದೇಶಕ್ಕೆ ಹೋಗಲಿಕ್ಕೆ ಇಲ್ಲ. ಮತ್ತು ಉಳಿದ 11 ತಿಂಗಳು ಅಲ್ಲಿ ದೇವಾನುದೇವತೆಗಳು ಬಂದು ಶಿವನನ್ನು ಪೂಜಿಸ್ತಾರೆ ಅನ್ನುವ ನಂಬಿಕೆ ಆ ಊರಿನಲ್ಲಿದೆ. ಹಾಗೆ ಈ ದೇವಸ್ಥಾನದ ಇತಿಹಾಸವನ್ನು ನಾವು ನೋಡ್ತಾ ಹೋದರೆ ಒಂದು ಇಂಟ್ರೆಸ್ಟಿಂಗ್ ಸಂಗತಿ ಇದೆ. ಈ ದೇವಸ್ಥಾನದ ಹಿಂದೆ ತ್ಯಾಗ, ಪ್ರೀತಿ, ರೌದ್ರತೆಯ ಕಥಾನಕವೇ ಇದೆ. ಬ್ರಹ್ಮನ ಮಾನಸ ಪುತ್ರ ಪ್ರಜಾಪತಿ ದಕ್ಷ ಮಹಾರಾಜ ತನ್ನ ಮಗಳಾದ ಸತಿದೇವಿಯನ್ನ ಕೈಲಾಸದ ಅಧಿಪತಿ ಶಿವನಿಗೆ ಮದುವೆ ಮಾಡಿಕೊಟ್ಟಿರ್ತಾನೆ. ಅದೊಂದು ದಿನ ಈ ದಕ್ಷ ಮಹಾರಾಜ ದೇವತೆಗಳ ಸಭೆಗೆ ಹೋಗಿರ್ತಾನೆ. ಅಲ್ಲಿಗೆ ತನ್ನ ಅಳಿಯ ಶಿವ ಕೂಡ ಬಂದಿರ್ತಾನೆ. ಈ ಶಿವ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ತನ್ನ ಮಾವನಾದ ದಕ್ಷನನ್ನು ಮಾತಾಡಿಸ್ಲಿಕ್ಕೆ ಹೋಗುವುದಿಲ್ಲ. ಇದರಿಂದಾಗಿ ದಕ್ಷನಿಗೆ ಕೂಡಲೇ ಸಿಟ್ಟು ಬರ್ತದೆ. ಅವನು ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಆ ಸಭೆಯಿಂದ ಹೊರಟು ಹೋಗ್ತಾನೆ. ಹಾಗೆ ಆ ಸಭೆಯಿಂದ ಹೊರಟು ಹೋದವನು ಸುಮ್ಮನೆ ಇದ್ದಿದ್ರೆ ಒಳ್ಳೇದಾಗ್ತಿತ್ತು. ಅವನೇನು ಮಾಡ್ತಾನೆ ಅಂದರೆ, ಒಂದು ಯಜ್ಞವನ್ನು ಮಾಡ್ತಾನೆ. ಅದನ್ನು ನಾವು ದಕ್ಷ ಯಜ್ಞ ಅಂತ ಕರಿತೇವೆ. ಆ ಯಜ್ಞಕ್ಕೆ ಎಲ್ಲ ದೇವಾನುದೇವತೆಗಳಿಗೆ ಆಮಂತ್ರಣ ನೀಡ್ತಾನೆ. ಆದರೆ ತನ್ನ ಅಳಿಯ ಶಿವ ಹಾಗೂ ಮಗಳು ಸತಿದೇವಿಗೆ ವಿಷಯವನ್ನೇ ಹೇಳಿರುವುದಿಲ್ಲ. ನಮ್ಮ ನಾರದ ಮುನಿಗಳು ನಾರಾಯಣ ನಾರಾಯಣ ಅಂತ ಕೈಲಾಸಕ್ಕೆ ಬಂದವರು ಸತಿದೇವಿಯನ್ನು ನೋಡಿ, ಏನಮ್ಮ ನಿನ್ನ ಅಪ್ಪ ಅಷ್ಟು ದೊಡ್ಡ ಯಾಗ ಮಾಡ್ತಿದ್ದಾನೆ, ನಿನಗೆ ಆಮಂತ್ರಣ ನೀಡಲಿಲ್ವಾ, ನಿನ್ನ ಗಂಡನನ್ನು ಕರೀಲಿಲ್ವಾ, ನಿಮ್ಗೆ ವಿಷಯ ಗೊತ್ತಿಲ್ವಾ ಅಂತ ಕೇಳ್ತಾನೆ. ಅವಳಿಗೆ ಆಶ್ಚರ್ಯ ಆಗ್ತದೆ. ನಾರದರ ಹತ್ರ ಹೇಳ್ತಾಳೆ, ನನ್ನನ್ನು ಮತ್ತು ನನ್ನ ಗಂಡನನ್ನು ಆ ಯಾಗಕ್ಕೆ ಕರೀಲಿಲ್ಲ ಅಂತ ಹೇಳಿ ಸೀದಾ ತನ್ನ ಗಂಡನ ಹತ್ರ ಓಡಿ ಹೋಗ್ತಾಳೆ. ರೀ, ಅಪ್ಪ ದೊಡ್ಡ ಯಾಗ ಮಾಡ್ತಿದ್ದಾರೆ, ನಾವಿಬ್ರು ಹೋಗಿ ಬರೋಣ ಅಂತಾಳೆ. ಆಗ ಶಿವ ಹೇಳ್ತಾನೆ, ಇಲ್ಲ, ಕರೀದೆ ನಾನು ಎಲ್ಲಿಗೂ ಬರೋನಲ್ಲ ಅಂತ. ಆಗ ಸತಿದೇವಿ ಹೇಳ್ತಾಳೆ, ಪರವಾಗಿಲ್ಲ, ನಾನು ನಿಮ್ಮನ್ನು ಒತ್ತಾಯ ಮಾಡಲ್ಲ. ತವ್ರ ಮನೆ ಹೋಗಲಿಕ್ಕೆ ಮಗಳಿಗೆ ಯಾವುದೇ ಆಮಂತ್ರಣ ಬೇಡ. ಸೊ ಅಪ್ಪ ಕರೀದಿದ್ರು ಕೂಡ ನಾನು ಆ ಯಾಗಕ್ಕೆ ಹೋಗ್ತೀನಿ ಅಂತ ಹೇಳ್ತಾಳೆ. ಆಗ ಶಿವ ಹೇಳ್ತಾನೆ, ಬೇಡ ಕಣೆ ಅಲ್ಲಿಗೆ ಹೋಗೋದು, ಅಲ್ಲಿ ನಿಮ್ಗೆ ಅವಮಾನ ಆಗ್ಬೋದು ಅಂತಾನೆ. ಆದರೂ ಕೂಡ ಸತಿದೇವಿ ಹಠ ಮಾಡಿ ಗಂಡನನ್ನು ಒಪ್ಪಿಸಿ ಅಪ್ಪ ನಡೆಸ್ತಾ ಇರುವ ಯಜ್ಞಶಾಲೆಗೆ ಬರ್ತಾಳೆ. ಯಜ್ಞ ನಡೀತಿರೋ ಜಾಗದಲ್ಲಿ ಪುರೋಹಿತರು, ದೇವಾನುದೇವತೆಗಳು ಇರ್ತಾರೆ. ಅಲ್ಲೇ ಪಕ್ಕದಲ್ಲಿ ಅವಳಪ್ಪ ದಕ್ಷ ಕೂಡ ಕೂತ್ಕೊಂಡಿರ್ತಾನೆ. ಮಗಳು ಬಂದದ್ದನ್ನು ನೋಡಿದ್ರು ಕೂಡ ನೋಡ್ದವರಾಗೆ ಮಾಡ್ತಾನೆ. ಈ ದಕ್ಷ ಮಹಾರಾಜ ಸುಮ್ಮನೆ ಇದ್ದಿದ್ರೆ ಪರವಾಗಿಲ್ಲ, ತನ್ನ ಮಗಳು ಇದ್ದಾಳೆ ಅನ್ನೋದನ್ನು ಕೂಡ ಲೆಕ್ಕಕ್ಕೆ ತಗೊಳ್ಳದೆ ಎದ್ದು ನಿಂತು ಸೀದಾ ಶಿವನಿಗೆ ಬಾಯಿಗೆ ಬಂದಂತೆ ಬೈಲಿಕ್ಕೆ ಶುರು ಮಾಡ್ತಾನೆ. ಇದರಿಂದ ಸತಿದೇವಿಗೆ ತುಂಬಾನೇ ಬೇಜಾರಾಗತ್ತೆ. ತನಗೇನಾದ್ರೂ ಅವಮಾನ ಮಾಡಿದ್ರೆ ಸುಮ್ಮನೆ ಇರ್ತಾ ಇದ್ಲೇನೋ,
ಆದರೆ ಅವಮಾನ ಮಾಡಿರೋದು ತಾನು ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸುವ ತನ್ನ ಗಂಡ ಪರಶಿವ. ಕೈಲಾಸದಿಂದ ಹೊರಡುವಾಗ ತನ್ನ ಗಂಡ ಶಿವ ಬೇಡ ಕಣೆ ಹೋಗೋದು, ಅವಮಾನ ಆಗುತ್ತೆ ಅಂತ ಹೇಳಿದ್ರು ಕೇಳದೆ ಅವನನ್ನು ಒಪ್ಪಿಸಿ ಈ ಯಜ್ಞಶಾಲೆಗೆ ಓಡೋಡಿ ಬಂದರೆ ಇಲ್ಲಿ ಅಪ್ಪ ಅವಮಾನ ಮಾಡಿದ್ದು ತನಗಲ್ಲ ತನ್ನ ಗಂಡನಿಗೆ ಅಂತ ಗೊತ್ತಾಗಿ ನಾನು ಇನ್ನು ಹೇಗೆ ನನ್ನ ಗಂಡನಿಗೆ ಮುಖ ತೋರಿಸ್ಲಿ ಅಂತ ಅತ್ಯಂತ ಬೇಜಾರಲ್ಲಿ ದುಃಖದಲ್ಲಿ ಆಕೆ ತನ್ನ ತಂದೆ ಮಾಡ್ತಿದ್ದ ಯಜ್ಞಕೊಂಡ ಅಂದರೆ ಆ ದಕ್ಷ ಯಜ್ಞಕೊಂಡಕ್ಕೆ ಆಕೆ ಹಾರಿ ತನ್ನ ದೇಹವನ್ನು ತ್ಯಾಗ ಮಾಡ್ತಾಳೆ, ಅಗ್ನಿಗೆ ದೇಹವನ್ನು ಅರ್ಪಿಸ್ತಾಳೆ. ಆ ಕಡೆ ಕೈಲಾಸದಲ್ಲಿ ಕಣ್ಮುಚ್ಕೊಂಡು ಧ್ಯಾನ ಮಾಡ್ತಿದ್ದ ತ್ರಿಲೋಕಜ್ಞಾನಿ ಶಿವನಿಗೆ ತನ್ನ ಪ್ರೀತಿಯ ಹೆಂಡತಿ ಸತೀದೇವಿ ದಕ್ಷನ ಯಜ್ಞಕೊಂಡಕ್ಕೆ ಹಾರಿ ಪ್ರಾಣತ್ಯಾಗ ಮಾಡಿರುವುದು ಗೋಚರ ಆಗುತ್ತೆ. ತಾನು ಅತ್ಯಂತ ಗಾಢವಾಗಿ ಪ್ರೀತಿಸಿ ವರಿಸಿದ ಪ್ರೀತಿಯ ಮಡದಿ ಸತೀದೇವಿಯ ದೇಹತ್ಯಾಗದಿಂದ ಕೋಪಗೊಂಡ ಶಿವ ತನ್ನ ಜಡೆಯನ್ನ ನೆಲಕ್ಕೆ ಒಮ್ಮೆ ಬಡಿತಾನೆ. ಆಗ ಉದ್ಭವಿಸ್ತಾನೆ ನೋಡಿ ವೀರಭದ್ರ. ಏನಾಗಬೇಕು ನನ್ನೊಡೆಯ ಅಂತ ವೀರಭದ್ರ ಶಿವನಿಗೆ ಕೇಳ್ತಾನೆ. ಆಗ ಶಿವ ಹೇಳ್ತಾನೆ, ಹೋಗು ನನ್ನ ಮಾವ ದಕ್ಷ ಮಾಡುತ್ತಿರುವ ಯಜ್ಞಶಾಲೆಗೆ, ಅಲ್ಲಿ ನನ್ನ ಪತ್ನಿ ಸತೀದೇವಿ ಅಗ್ನಿಕುಂಡಕ್ಕೆ ಹಾರಿ ದೇಹತ್ಯಾಗ ಮಾಡಿದ್ದಾಳೆ, ಅದಕ್ಕೆ ನ್ಯಾಯ ಕೊಡಿಸು ಅಂತ ಹೇಳ್ತಾನೆ. ಕೈಲಾಸದಿಂದ ಹೊರಟ ವೀರಭದ್ರ ಬಂದು ನಿಂತದ್ದೇ ದಕ್ಷನ ಯಜ್ಞಶಾಲೆಯಲ್ಲಿ. ಸಿಕ್ಕದನ್ನ ಪುಡಿ ಮಾಡ್ತಾನೆ, ಸಿಕ್ಕಿದವರನ್ನ ತುಳಿದು ದಾಳಿ ಮಾಡ್ತಾನೆ. ಅಲ್ಲೇ ಕೂತಿದ್ದ ದಕ್ಷನ ತಲೆಯನ್ನ ಕಡಿದು ಉರಿತಾ ಇರುವ ಯಜ್ಞಕುಂಡಕ್ಕೆ ಆತನ ತಲೆಯನ್ನ ಹಾಕ್ತಾನೆ. ಅಲ್ಲಿಗೆ ಯಜ್ಞ ನಿಂತು ಹೋಗ್ತದೆ. ಆಗ ಬ್ರಹ್ಮ ವಿಷ್ಣು ಹಾಗೂ ದೇವಾನುದೇವತೆಗಳು ಕೈಲಾಸಕ್ಕೆ ಓಡಿ ಶಿವನನ್ನ ಶಾಂತನಾಗುವಂತೆ ಪ್ರಾರ್ಥಿಸಿಕೊಳ್ತಾರೆ. ಯಜ್ಞ ಪೂರ್ಣಾಹುತಿಯಾಗದೆ ಅಪೂರ್ಣಗೊಳಿಸುವುದು ಅಶುಭದ ಸಂಕೇತ, ಏನಾದ್ರೂ ಮಾಡಿ ಯಜ್ಞವನ್ನ ಪೂರ್ಣಗೊಳಿಸು ಅಂತ ಹೇಳಿ ಶಿವನಲ್ಲಿ ಮೊರೆಯನ್ನಿಡ್ತಾರೆ. ಆಗ ಯಜ್ಞವನ್ನ ಪೂರ್ಣಗೊಳಿಸುವ ಸಲುವಾಗಿ ಶಿವ ಮತ್ತೊಮ್ಮೆ ದಕ್ಷನಿಗೆ ಜೀವವನ್ನ ನೀಡಲಿಕ್ಕೆ ಒಪ್ಪಿಕೊಳ್ತಾನೆ. ಆದರೆ ಆತನ ದೇಹದಿಂದ ಬೇರ್ಪಟ್ಟ ಆತನ ತಲೆ ವೀರಭದ್ರ ಅಗ್ನಿಕುಂಡಕ್ಕೇನು ಹಾಕಿರ್ತಾನೆ ಅದು ಈಗಾಗಲೇ ಸುಟ್ಟು ಕರಕಲಾಗಿರ್ತದೆ. ಏನು ಮಾಡೋದು ಅಂತ ಆಲೋಚನೆ ಮಾಡುತ್ತಾ ಮೇಕೆಯೊಂದರ ತಲೆಯನ್ನ ದಕ್ಷನ ದೇಹಕ್ಕೆ ಜೋಡಿಸಿ ಜೀವವನ್ನು ನೀಡ್ತಾನೆ ಹಾಗೂ ಯಜ್ಞ ಪೂರ್ಣಗೊಳ್ಳುವ ಹಾಗೆ ಮಾಡ್ತಾನೆ. ಆ ಹೊತ್ತಿಗೆ ದಕ್ಷನ ಅಹಂಕಾರ ಸಂಪೂರ್ಣವಾಗಿ ನಿಂತಿರುತ್ತೆ. ಶಿವನ ಕಾಲಿಗೆ ಬಿದ್ದು ಕ್ಷಮೆಯನ್ನು ಕೇಳ್ತಾನೆ. ಆ ಯಜ್ಞ ನಡೆದ ಸ್ಥಳ ಹಾಗೂ ಸತೀದೇವಿ ತನ್ನ ಗಂಡನ ಮೇಲಿರುವ ಪ್ರೀತಿಯಿಂದಾಗಿ ತನ್ನ ಗಂಡನಿಗಾದ ಅವಮಾನವನ್ನು ಸಹಿಸದೆ ದೇಹತ್ಯಾಗ ಮಾಡಿದ ಸ್ಥಳವೇ ಇಂದಿನ ಕೊಟ್ಟಿಯೂರು ಮಹಾದೇವ ದೇವಾಲಯ. ಆ ಸ್ಥಳದಲ್ಲಿ ಶಿವ ಲಿಂಗರೂಪಿಯಾಗಿ ನೆಲೆಸಲಿಕ್ಕೆ ಒಪ್ಪಿಕೊಳ್ತಾನೆ. ಮಲಯಾಳಂನಲ್ಲಿ ಕೊಟ್ಟಿ ಅಂದರೆ ಕೂಡಿ, ಒಟ್ಟಿಗೆ, ಊರು ಅಂತ ಹೇಳಿದರೆ ಪ್ರದೇಶ. ಕೂಡಿ ಒಟ್ಟಿಗೆ ದೇವಾನುದೇವತೆಗಳು ಒಟ್ಟಿಗೆ ಸೇರಿ ಯಾಗ ನಡೆಸಿದ ಪ್ರದೇಶ ಅದು ಕೊಟ್ಟಿಯೂರು. ಕೂಡಿಯೂರು ಕೊಟ್ಟಿಯೂರು ಆಗಿದೆ. ಆದ್ದರಿಂದಾಗಿಯೇ ಈ ಸ್ಥಳ ಅನ್ನುವಂಥದ್ದು ಸತೀದೇವಿಗೆ ಗಂಡನ ಮೇಲಿರುವ ಪ್ರೀತಿ, ಆಕೆ ತಾನು ಗಂಡನಿಗೋಸ್ಕರ ಮಾಡಿದ ತ್ಯಾಗ ಹಾಗೂ ಪ್ರೀತಿಯ ಮಡದಿಯನ್ನು ಕಳ್ಕೊಂಡಾಗ ಶಿವ ಹೇಗೆ ರೌದ್ರನಾಗ್ತಾನೆ ಅನ್ನೋದು ಈ ಸ್ಥಳ ನಮಗೆ ಉದಾಹರಣೆಯಾಗಿದೆ. ಶತಶತಮಾನದಿಂದ ಗಿಡಗಂಟಿ ಕಾಡಿನಿಂದ ಮುಚ್ಚಿ ಹೋಗಿದ್ದ ಪ್ರದೇಶ ಹಲವಾರು ವರ್ಷಗಳ ಹಿಂದೆ ಬೇಟೆಗಾರನೊಬ್ಬನಿಂದಾಗಿ ಪರಿಚಯ ಆಗ್ತದೆ. ಕೊಟ್ಟಿಯೂರಿನ ಆ ಕಾಡಿಗೆ ಬೇಟೆಯಾಡಲು ಬಂದ ಬೇಡನೊಬ್ಬ ತನ್ನ ಬಾಣವನ್ನ ಚೂಪುಗೊಳಿಸಲಿಕ್ಕೆ ಕಲ್ಲೊಂದಕ್ಕೆ ತಿಕ್ತಾನೆ. ಆ ಬಾಣವನ್ನ ಆ ಕಲ್ಲಿನಿಂದ ರಕ್ತ ಜಿನುಗೋಕೆ ಶುರುವಾಗುತ್ತೆ. ಅದರಿಂದ ಹೆದರಿಕೊಂಡ ಆತ ಅಲ್ಲಿಂದ ಓಡಿ ಸಮೀಪದ ನಂಬೂದಿರಿ ಬ್ರಾಹ್ಮಣರ ಮನೆಗೆ ಹೋಗ್ತಾನೆ. ಅವರನ್ನು ಆ ಪ್ರದೇಶಕ್ಕೆ ಕರ್ಕೊಂಡು ಬರ್ತಾನೆ. ಅವರಿಗೂ ಭಾರಿ ಆಶ್ಚರ್ಯ ಆಗ್ತದೆ, ಏನು ಕಲ್ಲಿಂದ ಈ ರೀತಿ ರಕ್ತ ಜಿನುಗ್ತಾ ಇದೆ ಅಂಥೇಳಿ. ಆ ನಂಬೂದಿರಿ ಬ್ರಾಹ್ಮಣರಿಗೆ ಅರಿವಾಗ್ತದೆ ಇದು ಕೇವಲ ಕಲ್ಲಲ್ಲ, ಸ್ವಯಂ ಉದ್ಭವ ಶಿವಲಿಂಗ ಅನ್ನುವಂಥದ್ದು. ಆಮೇಲೆ ಅವರು ಹಾಲು ತುಪ್ಪದ ಅಭಿಷೇಕ ಮಾಡ್ತಾರೆ ಆ ಶಿವಲಿಂಗಕ್ಕೆ. ಆದರೂ ಕೂಡ ರಕ್ತ ಜಿನುಗುವುದು ನಿಲ್ಲುವುದಿಲ್ಲ. ಅಲ್ಲೇ ಇದ್ದ ಬೇಡ ಒಂದು ಎಳನೀರನ್ನ ಶಿವಲಿಂಗದ ಮೇಲೆ ಹಾಕ್ತಾನೆ. ಆಗ ರಕ್ತ ಸಂಪೂರ್ಣವಾಗಿ ಜಿನುಗುವುದು ನಿಂತು ಹೋಗ್ತದೆ. ಅಂದಿನಿಂದ ಇಂದಿನವರೆಗೂ ಕೂಡ ಅಲ್ಲಿರುವ ಶಿವನಿಗೆ ಸಿಂಹಾಳ ಅಥವಾ ಎಳೆನೀರಿನ ಅಭಿಷೇಕ ಅನ್ನುವಂಥದ್ದು ಅತ್ಯಂತ ಪ್ರಿಯವಾದದ್ದು. ಇನ್ನು ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಕೊಟ್ಟಿಯೂರಿಗೆ ಹೋಗಬೇಡಿ, ಅಲ್ಲಿ ತುಂಬ ರಶ್ ಇದೆ, ಕೇರಳಿಗರು ನಮ್ಮನ್ನು ದೌರ್ಜನ್ಯ ಮಾಡ್ತಾರೆ, ಅಲ್ಲಿ ಸಮಸ್ಯೆ ಇದೆ ಅಂತ ಏನು ಬೊಬ್ಬೆ ಇಡ್ತಾರೆ. ಅದ್ರ ಬಗ್ಗೆ ಮಾತಾಡೋದಾದರೆ ಈ ಕೊಟ್ಟಿಯೂರಿನ ಮಹಾದೇವ ದೇವಸ್ಥಾನ ಅನ್ನುವಂಥದ್ದು ಒಂದು ಕೆಲವು ಕುಟುಂಬಗಳು ಆರಾಧಿಸಿಕೊಂಡು ಬಂದಿರುವ ದೈವಿಕ ಸ್ಥಾನ, ದೈವಿಕ ನೆಲೆ.
ಈಗ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಕೊರಳಲ್ಲಿ ಭಸ್ಮ ರುದ್ರಾಕ್ಷವ ಧರಿಸಿದ ಪರಮ ವೈಷ್ಣವನು ನೀನು ಅನ್ನುವ ಹಿನ್ನೆಲೆ ಸಂಗೀತದೊಂದಿಗೆ ಅಲ್ಲಿನ ವಿಡಿಯೋ ವೈರಲ್ ಆದಾಗ 250 ಜನ ಸೇರುವ ಜಾಗಕ್ಕೆ 2.5 ಲಕ್ಷ ಜನ ಬಂದರೆ ಏನಂತ ವ್ಯವಸ್ಥೆ ಮಾಡೋದು, ಯಾರನ್ನಂತ ನೋಡಿಕೊಳ್ಳೋದು. ಸೊ ಇದು ತುಂಬ ಕಷ್ಟಕರವಾದ ವಿಷಯವಾಗಿರ್ತದೆ. ಇದನ್ನು ನೀವು ಅರ್ಥ ಮಾಡ್ಕೊಳ್ತೀರಿ ಅಂತ ಅಂದ್ಕೊಳ್ತೇನೆ. ಅದಕ್ಕಿಂತ ಹೆಚ್ಚಾಗಿ ಅಲ್ಲಿ ಸ್ವಚ್ಛತೆಯನ್ನು ಕಾಪಾಡದೇ ಇರುವಂಥದ್ದು ಇನ್ನೊಂದು ಪ್ರಮುಖ ವಿಷಯ. ಪರಮ ಪವಿತ್ರವಾದ ಬಾವಲಿ ನದಿಯಲ್ಲಿ ಮುಳುಗು ಹಾಕಿ ಶಿವನನ್ನು ದರ್ಶನ ಮಾಡಿದರೆ ಪುಣ್ಯ ಪ್ರಾಪ್ತಿಯಾಗ್ತದೆ ಅನ್ನುವ ನಂಬಿಕೆ ಇದೆ. ಅಂತಹ ಬಾವಲಿ ನದಿಯಲ್ಲಿ ನಮ್ಮ ಒಳವಸ್ತ್ರವನ್ನು ಅಲ್ಲಲ್ಲೇ ಬಿಸಾಡಿ ಬಂದರೆ ಕೇರಳಿಗರು ನಮಗೆ ಗೌರವ ಕೊಡದೆ ಅಥವಾ ನಮಗೆ ಗೌರವ ಕೊಡಲಿಲ್ಲ ಅಥವಾ ಕೇರಳಿಗರು ನಮಗೆ ಬೈದರು, ಅವಮಾನ ಮಾಡಿದರು ಅಂತ ಹೇಳಿದರೆ ಅದು ತಪ್ಪಾಗ್ತದೆ. ನೀವು ಅಲ್ಲಲ್ಲೇ ಒಳ ಉಡುಪುಗಳನ್ನು ನದಿಯ ದಡದಲ್ಲಿ ಬಿಸಾಡಿ ಬಂದರೆ ಕೇರಳಿಗರು ನಿಮಗೆ ಜೋರು ಮಾಡದೆ ಏನು ಸನ್ಮಾನ ಮಾಡಿ ಕಳಿಸ್ಬೇಕು ಅಂತ ನಿರೀಕ್ಷೆ ಮಾಡಿದರೆ ಅದು ಮೂರ್ಖತನ ಆಗ್ತದೆ. ಇನ್ನು ಅಲ್ಲಿನ ಪ್ರಸಾದದ ಬಗ್ಗೆ ನಾವು ಹೇಳಬೇಕಿದ್ರೆ ಅಲ್ಲಿ ಓಡಪೂವು ಅಂಥೇಳಿ ಬಿದಿರಿನಿಂದ ಮಾಡಿದ ಒಂದು ಹೂವಿನ ಥರದಲ್ಲಿದ್ದದನ್ನು ನಮಗೆ ಪ್ರಸಾದ ರೂಪದಲ್ಲಿ ಕೊಡ್ತಾರೆ. ಸೊ ಅದನ್ನು ಮನೆಯ ದ್ವಾರದಕ್ಕೆ ಕಟ್ಟಿದರೆ ಅಥವಾ ಮನೆಯ ದೇವರ ಕೋಣೆಯಲ್ಲಿ ಇಟ್ಟಿದ್ರೆ ಯಾವುದೇ ರೀತಿಯ ಅನಿಷ್ಟ ಶಕ್ತಿಗಳು ಬರುವುದಿಲ್ಲ, ಮನೆಯಲ್ಲಿ ಸುಖ ಸಮೃದ್ಧಿ ಪ್ರಾಪ್ತಿಯಾಗ್ತದೆ ಅನ್ನುವ ನಂಬಿಕೆ ಈಗಲೂ ಇದೆ. ಮತ್ತು ಆ ಬಾವಲಿ ನದಿಯಲ್ಲಿ ದೊರಕುವ ಒಂದು ಕಲ್ಲಿನ ಮೇಲೆ ಇನ್ನೊಂದು ಕಲ್ಲನ್ನು, ಯಾವುದೇ 2 ಕಲ್ಲನ್ನು ಇಟ್ಕೊಂಡು ತೇದಿದ್ರೆ ನಿಮಗೆ ಅಲ್ಲಿ ಗಂಧ ಉದ್ಭವಿಸ್ತದೆ. ಸೊ ಇನ್ನೂ ಕೂಡ ಜೂನ್ 24ರವರೆಗೆ ಕೊಟ್ಟಿಯೂರಿನ ದೇವಸ್ಥಾನ ತೆರೆದಿರ್ತದೆ. ಇನ್ನೂ ಕೂಡ ಯಾರಾದರೂ ಹೋಗುವವರಿದ್ದರೆ ಸ್ಥಳದ ಪಾವಿತ್ರ್ಯತೆ ಮತ್ತು ಸ್ಥಳದಲ್ಲಿ ಹೇಗೆ ಶಿಸ್ತುಬದ್ಧವಾಗಿ ಇರಬೇಕು ಮತ್ತು ಸಿವಿಕ್ ಸೆನ್ಸ್, ನಾಗರಿಕರು ನಾವು ಯಾವ ರೀತಿ ನಡ್ಕೊಳ್ಬೇಕು ಅನ್ನುವ ಅರಿವನ್ನು ಇಟ್ಟುಕೊಂಡು ಆ ದೇವಸ್ಥಾನಕ್ಕೆ ಹೋಗಿ ಮತ್ತು ಅಲ್ಲಿನ ಆಡಳಿತ ಮಂಡಳಿ ಅಲ್ಲಿನ ವ್ಯವಸ್ಥೆಯನ್ನು ಗೌರವಿಸಿದರೆ ಖಂಡಿತವಾಗಿ ಕೊಟ್ಟಿಯೂರು ಅನ್ನುವಂಥದ್ದು ನಿಮಗೆ ಅತ್ಯಂತ ಪಾವಿತ್ರ್ಯವನ್ನು, ನಿಮಗೆ ಮನಸ್ಸಿಗೆ ಮುದವನ್ನು ನೀಡುವ ಒಂದು ಸ್ಥಳವಾಗಿ ಇರ್ತದೆ ಅಂತ ಹೇಳ್ತೇನೆ. ಯಾರಾದರೂ ಈ ವಿಡಿಯೋವನ್ನು ಮೊದಲನೇ ಬಾರಿ ನೋಡ್ತಾ ಇದ್ದರೆ ಅಥವಾ ನನ್ನ ಚಾನಲನ್ನು ಮೊದಲನೇ ಬಾರಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.